ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ. ಯಾವುದೇ ಗ್ಯಾರಂಟಿ ನಿಲ್ಲಲ್ಲ. ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಜಮೆ ಆಗುತ್ತೆ. ಆದ್ರೆ ಯಾವಾಗ ಜಮೆ ಆಗುತ್ತೆ? ಬಾಕಿ ಕಂತು 4,000 ರೂಪಾಯಿ 2 ತಿಂಗಳಿಂದ ಹಣ ಬಂದಿಲ್ಲ. ಇದ್ರ ಬಗ್ಗೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿರ್ಬೋದು. ಗೃಹಲಕ್ಷ್ಮಿಯರ ಮನೆ ಮನೆಗೆ ಬರ್ತಾರೆ ಸರ್ವೆ ಅಧಿಕಾರಿಗಳು. ಅಂದ್ರೆ ಎಲ್ಲ ದಾಖಲೆಗಳನ್ನು ಕೊಡಬೇಕಾಗುತ್ತೆ. 8 ಪ್ರಶ್ನೆಗಳು ಕೂಡ ನಿಮಗೆ ಕೇಳಬಹುದು ಅಂತೆ. ಅಂದ್ರೆ ಎಲ್ಲಾ ಒಂದು ಗ್ಯಾರಂಟಿ ಫಲಾನುಭವಿಗಳು ಕೂಡ ಕರ್ನಾಟಕದವರಿದ್ದಾರಾ ಅಥವಾ ಬೇರೆ ರಾಜ್ಯದವರಿದ್ದಾರಾ, ಆದಾಯ ತೆರಿಗೆ ಪಾವತಿ ಮಾಡೋರಿದ್ದಾರಾ, ಸರ್ಕಾರಿ ನೌಕರರಿದ್ದಾರಾ, ಈ ತರ ಒಂದು ಅಪ್ಲಿಕೇಶನ್ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತೆ. ಅಂದ್ರೆ ಮೊಬೈಲ್ ಆಪ್ ತಗೊಂಡ್ಬಿಟ್ಟು ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಮನೆ ಮನೆ ಭೇಟಿ ಕೊಡಲಿದ್ದಾರೆ. ಇನ್ನೊಂದು ಕಡೆಗೆ ವೋಟರ್ ID ಕಾರ್ಡ್ ಕೂಡ ಇಂಪಾರ್ಟೆಂಟ್, ತೆಗೆದಿಟ್ಕೊಳ್ಳಿ. ಕೇವಲ ಚುನಾವಣೆ ಸಮಯದಲ್ಲಿ ಮಾತ್ರ ವೋಟರ್ ಕಾರ್ಡ್ ನಿಮಗೆ ನನಗೆ ಬರ್ತಿರಬಹುದು. ಆದ್ರೆ ಈಗ SIR ಶುರುವಾಗಿದೆ ಕರ್ನಾಟಕದಲ್ಲಿ. BLO ಅಧಿಕಾರಿಗಳು ಮನೆಗೆ ಬರ್ತಾರೆ. SIR ನಿಂದ ಅವಕಾಶನೂ ಇದೆ, ಅಪಾಯನೂ ಕೂಡ ಇದೆ. ತಪ್ಪು ಮಾಡಿದ್ರೆ ಒಂದು ಹಣ ಕೂಡ ಸರ್ಕಾರದಿಂದ ನಿಮಗೆ ಬರೋದಿಲ್ಲ. ಅಂದ್ರೆ SIR ಅಂದ್ರೆ ಏನು, ಇದರಲ್ಲಿ ನೀವು ಯಾವ ತಪ್ಪುಗಳನ್ನ ಮಾಡಬಾರ್ದು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಜ್ಯದ ಜನರಿಗೆ ಕೊಟ್ಟ ಒಂದು ಸೂಚನೆ ಏನು, ಅದನ್ನು ಕೂಡ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿರೋದ್ರಿಂದ ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಎಲ್ಲ ಒಂದು BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ಒಂದು ಗುಡ್ ನ್ಯೂಸ್ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಇಂಥವರ ಕಾರ್ಡು ರದ್ದಾಗುತ್ತಾ, ಈ ಒಂದು ಪ್ರಶ್ನೆಗೂ ಕೂಡ ನಾವು ನಿಮಗೆ ಉತ್ತರ ಕೊಡಲಿದ್ದೇವೆ. ಸೊ ವೀಕ್ಷಕರೇ, ಪ್ರತಿಯೊಬ್ಬರು ಯಾರೆಲ್ಲ ಅನ್ನಭಾಗ್ಯ ಫಲಾನುಭವಿಗಳು, BPL ಕಾರ್ಡ್ ಇದ್ದವರು, AY ಕಾರ್ಡ್ ಇದ್ದವರು ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯವರು ಆಗಿದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ದೊಡ್ಡ ನಿಯಮ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯರಿಗೆ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕಮೆಂಟ್ ಮೂಲಕ ಉತ್ತರ ನೀವು ಕೊಡಬಹುದು ವೀಕ್ಷಕರೇ. ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಅನರ್ಹರನ್ನ ಪತ್ತೆ ಹಚ್ಚಲಾಗಿದೆ. ಈಗಾಗಲೇ ಹತ್ತತ್ರ 3,90,000 ಅನರ್ಹರು ಪತ್ತೆ ಹಚ್ಚಿ ಅವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗಿದೆ. ಅನರ್ಹರನ್ನ ಸರ್ಕಾರದಿಂದ ಪತ್ತೆ ಹಚ್ಚಲಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಸರ್ಕಾರದ ಮಟ್ಟದಲ್ಲಿಯೇ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ಅಂದ್ರೆ ಮೊಬೈಲ್ ಫೋನ್ ವೆರಿಫಿಕೇಶನ್ ಆಗಿರ್ಬೋದು, ಯಾರದ್ದು ನಂಬರು, ಯಾರದ್ದು ಅಕೌಂಟ್ ನಂಬರು, ಯಾರದ್ದೇ ಒಂದು ಮೊಬೈಲ್ ನಂಬರ್ ಕೊಟ್ಟು ಯೋಜನೆಗೆ ಜಾಯ್ನ್ ಆಗಿದ್ರು, ಒಂದೇ ಒಂದು ಹೆಸರಲ್ಲಿ 2-3 ಬ್ಯಾಂಕ್ ಅಕೌಂಟ್ ತಗೊಂಡು 2-3 ಗೃಹಲಕ್ಷ್ಮಿ ಅಕೌಂಟ್ ಹಣವನ್ನ ಪಡ್ಕೋತಾ ಇದ್ದಾರೆ. ಒಂದೇ ಮನೆಯಲ್ಲಿ 2-3 ಜನ ಹಣ ಪಡ್ಕೋತಾ ಇರೋದು ಎಲ್ಲ ಕೂಡ ಈಗ ಪತ್ತೆ ಹಚ್ಚಲಾಗಿದೆ ವೀಕ್ಷಕರೇ. ಸೊ ಈಗಾಗಲೇ ತುಂಬಾ ಜನರ ಹೆಸರನ್ನು ಕೂಡ ತೆಗೆದು ಹಾಕಿರ್ಬೋದು. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರಪ್ಪ ಅಂದ್ರೆ, ಅರ್ಹರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ಅಂದ್ರೆ ಅರ್ಹರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ಕೇವಲ ಅನರ್ಹರಿಗೆ ಮಾತ್ರ ತೆಗೆದು ಹಾಕಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಇದು ಒಂದು ಹೇಳಿಕೆ, ಒಂದು ಸೂಚನೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬನೇ ಒಬ್ಬ ಅರ್ಹ ಫಲಾನುಭವಿಗಳಿಗೂ ಕೂಡ ತೊಂದರೆ ಆಗದಂತೆ ಪರಿಷ್ಕರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದು. ಇದು ಒಂದು ಕಡೆಗೆ ಗುಡ್ ನ್ಯೂಸ್. ಇನ್ನೊಂದು ಕಡೆಗೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಲ್ಲ. ಅಂದ್ರೆ ಗೃಹಲಕ್ಷ್ಮಿ ಹಣನು ಈಗಲೂ ಕೂಡ ಹಾಕ್ತಿವಿ, 3 ವರ್ಷ ಕೊಟ್ಟಿದ್ದೀವಿ, ಇನ್ನು 2 ವರ್ಷನೂ ಕೊಡ್ತೀವಿ. ಅಂದ್ರೆ ಮುಂದೆ 2028ರಲ್ಲೂ ಕೂಡ ನಾವೇ ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವಾಗಲೂ ಕೂಡ ಕೊಡ್ತೀವಿ ಅಂತ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಇನ್ನೊಂದು ಕಡೆಗೆ ಏನಪ್ಪಾ ಅಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ, ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಮನೆ ಬಾಗಿಲಿಗೆ ತೆರಳಿ ಸರ್ವೆ ಮಾಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆ ಬಂದಿದೆ. ಇದಕ್ಕೋಸ್ಕರ ಒಂದು ಹೊಸ ಸ್ಪೆಷಲ್ ಆಗಿ ಮೊಬೈಲ್ ಅಪ್ಲಿಕೇಶನ್ ಕೂಡ ಸದ್ಯಕ್ಕೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಹೌದು, ಇನ್ನು 2-3 ದಿನದಲ್ಲಿ ಒಂದು ಅಪ್ಲಿಕೇಶನ್ ತಗೊಂಡ್ಬಿಟ್ಟು, ಅಂದ್ರೆ ಒಂದು ಮೊಬೈಲ್ ಫೋನ್ ತಗೊಂಡು ನಿಮ್ಮ ಮನೆಗೆ ಸರ್ವೆ ಅಧಿಕಾರಿಗಳು ಬಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾದ್ರೆ ನೋಡಿ, ಈಗ ಮನೆ ಮನೆ ಪರಿಶೀಲನೆ ಅಂದ್ರೆ ಮೊದಲು ಫಲಾನುಭವಿಗಳ ಮರು ಪರಿಶೀಲನೆ ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ. ಅನರ್ಹ ಫಲಾನುಭವಿಗಳನ್ನ ಗುರುತಿಸಿ ಯೋಜನೆಗಳ ದುರುಪಯೋಗಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಅಧಿಕಾರಿಗಳ ಮೂಲಕ ಮನೆ ಮನೆಗೆ ತೆರಳಿ KYC ಹಾಗೂ ಸರ್ವೆ ಮಾಡಲು ಸರ್ಕಾರ ತೀರ್ಮಾನ ಕೊಟ್ಟಿದೆ ವೀಕ್ಷಕರೇ. ಹೊಸ ಅರ್ಜಿಗಳನ್ನ ಆಹ್ವಾನಿಸುವ ಬದಲಿಗೆ ಮರು ಪರಿಶೀಲನೆ ಎಂಬ ಹೆಸರಲ್ಲಿ ಪ್ರಕ್ರಿಯೆ ನಡೆಸಲು ಅಧಿಕಾರಿಗಳು ಮಾದರಿ ಅರ್ಜಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಸಚಿವರಿಗೂ ಕೂಡ ಇದನ್ನ ಪ್ರದರ್ಶಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಮರು ಪರಿಶೀಲನೆ ವೇಳೆ ಆಧಾರ್ ಜೊತೆಗೆ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಮತ್ತು ಪಡಿತರ ಚೀಟಿ ವಿವರಗಳನ್ನು ಕೂಡ ಕಡ್ಡಾಯವಾಗಿ ಪಡೆಯಲಾಗುತ್ತೆ. ಪ್ರತಿಯೊಬ್ಬ ಫಲಾನುಭವಿಯ ಮನೆಗೆ ತೆರಳಿ ದಾಖಲೆ ಪರಿಶೀಲನೆ ಮಾಡಲಾಗುತ್ತೆ. ಸ್ಥಳ ಪರಿಶೀಲನೆ, KYC ನಡೆಸಿ ವರದಿ ಸಿದ್ಧಪಡಿಸಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಇದರಿಂದ ಯಾರಿಗೆಲ್ಲ ಒಂದು ಗ್ಯಾರಂಟಿ ಯೋಜನೆಯಿಂದ ಹೊರಗಿಡಬಹುದು ಅಂದ್ರೆ, ಯಾರೆಲ್ಲ ಹೊರ ರಾಜ್ಯದವರಿದ್ದಾರೆ ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ. ಆರ್ಥಿಕವಾಗಿ ಸಬಲರು ಇದ್ರೆ ಅಂತವರಿಗೂ ಕೂಡ ಗ್ಯಾರಂಟಿ ಸ್ಕೀಮ್ಗಳು ಸಿಗುವಂತಿಲ್ಲ. ಅಧಿಕಾರಿಗಳಿಗೆ, ವ್ಯಾಪಾರಿಗಳಿಗೆ, ಆದಾಯ ತೆರಿಗೆ ಪಾವತಿದಾರರಿಗೆ, GST ತೆರಿಗೆ ಪಾವತಿದಾರರಿಗೆ ಸರ್ಕಾರದಿಂದ ಇವರನ್ನ ಅನರ್ಹರು ಅಂತ ಇಲ್ಲಿ ಒಂದು ಕಾಲಂ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅನರ್ಹರು ಯೋಜನೆಗಳ ಲಾಭ ಪಡೆಯುತ್ತಿರುವ ಆರೋಪಗಳ ಹಿನ್ನೆಲೆ ಈ ಕ್ರಮಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಇನ್ನು ಮೃತ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗ್ತಾ ಇರೋದು, ಒಂದೇ ಖಾತೆಗೆ ಹಲವು ಫಲಾನುಭವಿಗಳ ಹಣ ವರ್ಗಾವಣೆ ಆಗಿರೋದು,
ಒಬ್ಬರೇ ಹಲವು ಖಾತೆಗಳನ್ನು ನೋಂದಾಯಿಸಿರೋದು ಆಡಿಟ್ ಜನರಲ್ ವರದಿಯಲ್ಲಿ ಉಲ್ಲೇಖವಾಗಿರೋದ್ರಿಂದ ಸರ್ಕಾರ ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ವೀಕ್ಷಕರೇ. ಅನರ್ಹರನ್ನ ಮಾತ್ರ ಗುರುತಿಸಿ ಯೋಜನೆ ದುರುಪಯೋಗ ತಡಿಬೇಕು ಅಂತ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಸಾಲದ ಹಣಕ್ಕೆ ಗೃಹಲಕ್ಷ್ಮಿ ಹಣ ಜಮೆ ಆಗಬಾರ್ದು, ಮತ್ತೆ ಗೃಹಲಕ್ಷ್ಮಿ ಹಣ ಜಮೆ ಆದ ತಕ್ಷಣ ವಾಯ್ಸ್ ಮೆಸೇಜ್ ಕೂಡ ಹೋಗಬೇಕು ಅವರಿಗೆ ಅಂತ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಯೋಜನೆ ಮರುಪರಿಶೀಲನೆ 1 ವಾರದ ಒಳಗೆ ಆದ ನಂತರ ನಿಮ್ಮ ಅಕೌಂಟ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದೆ ಹಣ ಬಂದೇ ಬರುತ್ತೆ ವೀಕ್ಷಕರೇ. ಅರ್ಹ ಫಲಾನುಭವಿಗಳಿಗೆ ಹಣ ಬಂದೇ ಬರುತ್ತೆ, ಎಲ್ಲಾ ಗ್ಯಾರಂಟಿಗಳು ಕೂಡ ಮುಂದುವರಿಯುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು. ಇನ್ನು ಎರಡನೇದಾಗಿ ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ ಮತ್ತು AY ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 5 kg ಹೆಚ್ಚುವರಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದೇವೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಇನ್ನೊಂದು ಕಡೆಗೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಒಂದು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಹೌದು ವೀಕ್ಷಕರೇ, ಯಾರೆಲ್ಲ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತೀರಾ ಅವರ BPL ಕಾರ್ಡ್ ಕೂಡ ಬಂದ್ ಆಗುತ್ತೆ. ಯಾರಾದ್ರೂ ಅಂಗಡಿಯವರು ಈ ಕೆಲಸ ಮಾಡಿದ್ರೆ ಅವರ ಒಂದು ಅಂಗಡಿಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಲಾಗುತ್ತೆ. ಇನ್ನೊಂದು ಕಡೆಗೆ ಎಲ್ಲಾ ಒಂದು ಫಲಾನುಭವಿಗಳಿಗೂ ಕೂಡ BPL ಕಾರ್ಡ್ ಇದ್ದವರಿಗೆ ಆಗಿರ್ಬೋದು, ಅನ್ನಭಾಗ್ಯ ಫಲಾನುಭವಿಗಳಿಗೆ ಜಾತಿ ಕೇಳಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಜೋಶಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಪಡಿತರಕ್ಕೆ ಜಾತಿ ಪ್ರಮಾಣ ಪತ್ರ ಲಿಂಕ್ ಮಾಡಬೇಕು ಅಂತ ಕಾನೂನು ಬಾಹಿರ ಕ್ರಮವಾಗಿದ್ದು ಈ ಬಗ್ಗೆ ಮಾಹಿತಿ ಪಡಿಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇನೆ ಅಂತ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಪ್ರಹ್ಲಾದ್ ಜೋಶಿ ಸರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆಹಾರ ಭದ್ರತೆ ಒದಗಿಸೋದಲ್ಲಿ ಯಾವುದೇ ಜಾತಿ ಲಿಂಕ್ ಮಾಡಲು ಸಾಧ್ಯವಿಲ್ಲ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಪಡಿತರ ಚೀಟಿಗೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಮಾಡಿರೋ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಕೇಳಿದ್ದೇನೆ ಅಂತಲೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಪಡಿತರ ಪಡ್ಕೋಬೇಕಂದ್ರೆ ರಾಜ್ಯದಲ್ಲಿ ಜಾತಿ ಪ್ರಮಾಣ ಪತ್ರ ಕೇಳಲಾಗ್ತಾ ಇದೆ ಎಂಬ ವರದಿ ಹಿನ್ನೆಲೆ ಪ್ರಹ್ಲಾದ್ ಜೋಶಿ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಆಹಾರ ಭದ್ರತಾ ಒದಗಿಸುವುದರಲ್ಲಿ ಬದ್ಧತೆ ತೋರಿದೆ. ಯಾವುದೇ ಜಾತಿ ಜನಾಂಗವೆಂದು ಗಣಿಸಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಈ ತರ ಆಗ್ತಾ ಇದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೇನೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಈಗ ನೋಡಿ SIR ಕೂಡ ಶುರು ಆಗ್ತಾ ಇದೆ. ನೋಡಿ ಯಾವ ತರ ಆಧಾರ್ ಕಾರ್ಡು, ರೇಷನ್ ಕಾರ್ಡು ನಮಗೆ ತುಂಬಾ ಇಂಪಾರ್ಟೆಂಟು, ಅದೇ ತರ ವೋಟರ್ ID ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ನಾವು ಹೇಳ್ತಾ ಇಲ್ಲ, ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಮತದಾನದ ಹಕ್ಕು ರಕ್ಷಣೆ ಮಾಡಿಕೊಳ್ಳಿ. SIR ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ ಲಕ್ಷಾಂತರ ಮತಗಳನ್ನು ತೆಗೆದು ಹಾಕಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾರೆಲ್ಲ ಮತದಾನದ ಹಕ್ಕು ಕಳೆದುಕೊಳ್ತಾರೆ ಅವರಿಗೆ ಗ್ಯಾರಂಟಿ ಹಣನೂ ಬರಲ್ಲ, ಗೃಹಲಕ್ಷ್ಮಿ ಹಣ ಬರಲ್ಲ, ಗ್ಯಾರಂಟಿ ಯೋಜನೆ ಲಾಭ ಸಿಗಲ್ಲ, ಇತ್ತ ಅವರಿಗೆ ಪಿಂಚಣಿ ಹಣನೂ ಬರಲ್ಲ. ನಮ್ಮ ರಾಜ್ಯದಲ್ಲಿ ನಡೆಯುವ SIR ನಮಗೆ ಅಪಾಯ ಹೌದು, ಅವಕಾಶನೂ ಹೌದು. ಹೀಗಾಗಿ ನಿಮ್ಮ ಮತದಾನದ ಹಕ್ಕನ್ನ ರಕ್ಷಣೆ ಮಾಡಿಕೊಳ್ಬೇಕು. SIR ಅಂದ್ರೆ ಹೊಸದಾಗಿ ಮತಪಟ್ಟಿ ರಚನೆ ಮಾಡೋದು, ಇದು ಮ್ಯಾಪಿಂಗ್ ಪ್ರಕ್ರಿಯೆ ಅಲ್ಲ. ನಾನು ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿ BLO ನೀಡುವ ಅರ್ಜಿಗಳನ್ನ ತುಂಬಿ ದಾಖಲೆ ಸಮೇತ ಸಲ್ಲಿಕೆ ಮಾಡಿದ್ರೆ ಮಾತ್ರ ಮತದಾನದ ಹಕ್ಕು ಉಳಿಯುತ್ತೆ, ಇಲ್ಲದಿದ್ದರೆ ಮತದಾನದ ಹಕ್ಕು ಉಳಿಯೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಡವರನ್ನ ಉಳಿಸಿ ಮತದಾನದ ಹಕ್ಕು ರಕ್ಷಿಸಬೇಕು, ಜನರಿಗೆ ಅಗತ್ಯವಿರುವ ದಾಖಲೆ ಒದಗಿಸಲು ಈಗಾಗಲೇ ಸೂಚನೆ ನೀಡಲಾಗಿದೆ ಅಂತ ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಯಾರಿಗೆ ಮತ ಇರೋದಿಲ್ಲ ಅವರಿಗೆ ಅವಕಾಶ, ಗ್ಯಾರಂಟಿ, ಪಿಂಚಣಿ ಯಾವುದೂ ಕೂಡ ಸಿಗಲ್ಲ ಅಂತ ಮತ್ತೊಮ್ಮೆ ಹೇಳಿಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಈಗಾಗಲೇ ಪ್ರತಿಯೊಬ್ಬರು ಕೂಡ SIR ಬಗ್ಗೆ ಒಂದು ಇನ್ಫಾರ್ಮೇಶನ್ ತಗೊಂಡಿರಬಹುದು. ನಿಮ್ಮ ಮನೆಗೆ BLO ಅಧಿಕಾರಿಗಳು ಬಂದು ನಿಮಗೆ ಅರ್ಜಿ ಕೊಟ್ರೆ ಅದನ್ನ ತುಂಬಿ ನೀವು ವಾಪಸ್ ಕೊಡಬೇಕು. ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ದು ವೋಟರ್ ID ನಂಬರ್ ಎಲ್ಲ ಪ್ರಶ್ನೆಗಳನ್ನ ಕೇಳಬಹುದು. ಅದನ್ನ ತುಂಬಿ ನೀವು ಕರೆಕ್ಟ್ ಆಗಿ ತುಂಬಿ ವಾಪಸ್ ಕೊಟ್ರೆ ನಿಮ್ದು ಮತ ಉಳಿಯುತ್ತೆ. ಮತ ಹೋದ್ರೆ ನಿಮಗೆ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗಲ್ಲ. ಸೊ ಇದರಿಂದ SIR ಇಂದ ಹೊಸ ಒಂದು ಯಾರಾದ್ರೂ ಮತದಾರರಿದ್ರೆ ಅವ್ರನ್ನ ಆಡ್ ಮಾಡ್ತಾರೆ, ನಕಲಿ ಮತದಾರರಿದ್ರೆ ಅವರನ್ನ ತೆಗೆದು ಹಾಕ್ತಾರೆ. ಅಂದ್ರೆ BLO ನೀಡುವ ಅರ್ಜಿ ಅಂದ್ರೆ BLO ಅಂದ್ರೆ ಅವರ ಅಧಿಕಾರಿಗಳು ಅವರು ನೀಡುವ ಅರ್ಜಿಗಳನ್ನ ತುಂಬಿ ದಾಖಲೆ ಸಮೇತ ಸಲ್ಲಿಕೆ ಮಾಡಬೇಕು. ಈಗ ಮನೆ ಮನೆ ಭೇಟಿ ಕೂಡ ಸರ್ವೆ ಕೂಡ ಈಗ ಶುರು ಆಗ್ತಾ ಇದೆ. ಸೊ ವೀಕ್ಷಕರ, ಒಂದು ಕಡೆಗೆ ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳು ಕೂಡ ಮನೆಗೆ ಬಂದು ಸರ್ವೆ ಮಾಡ್ತಾರೆ, ಇತ್ತ BLO ಅಧಿಕಾರಿಗಳು ಕೂಡ ಮತಪಟ್ಟಿ ಪರಿಷ್ಕರಣೆ SIR ಬಗ್ಗೆ ಮನೆ ಮನೆಗೆ ಭೇಟಿ ಕೊಡಲಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಹೋದ ಬಾರಿ ಕೂಡ ನಮ್ಮ ಕರ್ನಾಟಕದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಒಂದು ನಡೀತಾ ಇತ್ತಲ್ಲ, ಅವಾಗೂ ಕೂಡ ಮನೆಗೆ ಅಧಿಕಾರಿಗಳು ಬಂದಿದ್ರು. ಕೇಂದ್ರದ ಜನಗಣತಿ ಸಮಯದಲ್ಲೂ ಕೂಡ ಬಂದಿದ್ರು. ಇನ್ನು ಮುಂದೆ ಇದಕ್ಕೂ ಕೂಡ ಬರ್ತಾರೆ. ಇನ್ನು ಕರ್ನಾಟಕದಲ್ಲಿ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೌದು, ಆದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಗುಡುಗು ಮಿಂಚು ಸಮೇತ ಮಳೆ ಆಗುತ್ತೆ? ಮೊದಲಿಗೆ ಹೇಳ್ಬೇಕಂದ್ರೆ ಕರಾವಳಿ ಭಾಗದಲ್ಲಿ ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ಸೊ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಇಲ್ಲೂ ಕೂಡ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು ಮಿಂಚಿನೊಂದಿಗೆ
ಭಾರಿ ಮಳೆ ಆಗಲಿದ್ದು ಭಾರಿ ಬಿರುಗಾಳಿ ಬೀಸುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ. ಇನ್ನು ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ರಾಮನಗರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಕೊಡಗು, ಹಾಸನ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮೋಡ ಕವಿದ ವಾತಾವರಣ ಮುಂದುವರಿಯಲಿದ್ದು ಕೆಲವು ಪ್ರದೇಶಗಳಲ್ಲಿ ಸಂಜೆ ರಾತ್ರಿ ವೇಳೆ ತುಂತುರು ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಇದು ದಿಢೀರಂತ ಬಂಗಾರದ ಬೆಲೆ ಇಳಿಕೆಯಾಗಿ ಮತ್ತೆ ಏರಿಕೆ ಆಗುತ್ತೆ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ನೋಡಿ ವೀಕ್ಷಕರೇ, ಹೌದು, ಯಾವಾಗ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಯಿತು, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಮತ್ತು ಬಂಗಾರ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಅಂದ್ರೆ ದೊಡ್ಡ ಮಟ್ಟದ ಕುಸಿತ ಅಂತಾನೆ ಹೇಳ್ಬಹುದು. ಸಾರ್ವಕಾಲಿಕ ಕನಿಷ್ಠವಾಗಿತ್ತು ಅಂದ್ರೆ 1,60,000 ರೂಪಾಯಿ ಇತ್ತು ಹೋದ ತಿಂಗಳು, ಯಾವಾಗ ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿತ್ತು. ನಂತರ ದಿಢೀರಂತ ಇಳಿಕೆಯಾಗಿ ಯುದ್ಧ ನಿಲ್ತಾ ಇದ್ದಂತೆ ಬಂಗಾರ ಬರೋಬ್ಬರಿ 13,000 ರೂಪಾಯಿಷ್ಟು ಇಳಿಕೆಯಾಗಿ 10 ಗ್ರಾಮ್ಗೆ ಈಗ 1,47,000 1,48,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇದು 1,50,000 ರೂಪಾಯಿ ತನಕ ಮತ್ತೊಮ್ಮೆ ಟಚ್ ಆಗಿ ಮತ್ತೆ ಇಳಿಕೆ ಆಗುವ ಸಾಧ್ಯತೆ ಕೂಡ ಇಲ್ಲಿ ಇರುವಂತದ್ದು. ಎದಕ್ಕಂದ್ರೆ ಜಾಗತಿಕ ಅನಿಶ್ಚಿತತೆ ಯಾವಾಗ ಹೆಚ್ಚಾಗುತ್ತೆ ಅವಾಗ ಬಂಗಾರಕ್ಕೆ ಡಿಮ್ಯಾಂಡ್ ಬರುತ್ತೆ. ಈಗ ನೋಡಿ, ಯುದ್ಧ ಕೊನೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಇನ್ನೂ ಇಳಿಕೆ ಆಗುವ ಸಾಧ್ಯತೆ ಇದೆ. ಇತ್ತ ಕೇಂದ್ರ ಸರ್ಕಾರ ಯುದ್ಧದ ಕಾರಣ ಬೆಲೆಯಲ್ಲಿ ಏರಿಕೆ ಮಾಡಬೇಕು ಅಂತಾನೆ ಆಮದು ಸುಂಕವನ್ನ ಏರಿಕೆ ಮಾಡಿದ್ರು. ಅಂದ್ರೆ ಆಮದು ಸುಂಕ ಏರಿಕೆ ಮಾಡ್ತಾ ಇದ್ದಂತೆ 100 ರೂಪಾಯಿಗೆ 6% ಇದ್ದ, ಅಂದ್ರೆ 100 ರೂಪಾಯಿಗೆ 6 ರೂಪಾಯಿ ಟ್ಯಾಕ್ಸ್ ಇತ್ತು, ಅದನ್ನ 15 ರೂಪಾಯಿ ಮಾಡಿದ್ರು. ಅಂದ್ರೆ 15% ಮಾಡಿದ್ರು. 100 ರೂಪಾಯಿಗೆ ಲಕ್ಷಕ್ಕೆ 15,000 ರೂಪಾಯಿ ಏರಿಕೆ ಮಾಡಿದ್ರು. ಹೀಗಾಗಿ ಬಂಗಾರದ ಬೆಲೆ ಏರಿಕೆ ಆಗಿತ್ತು ವೀಕ್ಷಕರೇ. ಬೆಲೆ ಏರಿಕೆ ಆಗಿತ್ತು ಯಾವಾಗ? ಸುಂಕ ಏರಿಕೆ ಮಾಡಿದಾಗ. ಆದ್ರೆ ಈಗ ಸುಂಕ ಏರಿಕೆ ಮಾಡಿದ್ರು ಕೂಡ ಡಿಮ್ಯಾಂಡ್ ಕಡಿಮೆ ಆಗಿ ಬೆಲೆ ಇಳಿಕೆ ಆಗಿದೆ ವೀಕ್ಷಕರೇ. ಮತ್ತೆ ಇನ್ನೊಂದು ಕಡೆಗೆ ಬೆಳ್ಳಿ ಬೆಲೆ ಕೂಡ 2,60,000 ರೂಪಾಯಿ ಇತ್ತು ಹೋದ ವಾರ, ಈಗ 2,50,000 ರೂಪಾಯಿಗೆ ಬಂದಿದೆ. ಇನ್ನು MCX ಅಲ್ಲಿ 2,35,000 ರೂಪಾಯಿಗೆ ಲೋ ಟಚ್ ಕೂಡ ಆಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.